ಈಶ್ವರನಿಗೆ ಕಾರಣ ಉಪಾಧಿ ಇರುವುದರಿಂದ ಅವ ಈಶ್ವರ ಅದ. ಈಶ್ವರನಿಗೆ ಮಾಯಾ ಉಪಾಧಿ ಬರುವುದರಿಂದ ಅವ ಈಶ್ವರ ಅದ. ಇವ ಅವಿದ್ಯೆ ಉಪಾಧಿ ಬರುವುದರಿಂದ ಇವ ಜೀವ ಅದ. ದೃಷ್ಟಾಂತ ಏನಪ್ಪಾ ಅಂದ್ರೆ ಘಟಾಕಾಶ ಮಠಾಕಾಶ. ಘಟದಲ್ಲಿರುವ ಆಕಾಶವು ಬಿಡು, ಮಠದಲ್ಲಿರುವ ಆಕಾಶವು ಬಿಟ್ಟಿವಿ ಅಂದ್ರೆ ಆಕಾಶವು ಒಂದೇ ಇರುತ್ತದೆ. ಅದರಂತೆ ಇಲ್ಲಿ ಅವಿದ್ಯಾ ಉಪಾಧಿ ಏನಾಗೈತಿ, ಇಲ್ಲಿ ಅವಿದ್ಯಾ ಉಪಾಧಿ ಬರುವುದರಿಂದ ಇವ ಜೀವ ಅದ. ಅವಿದ್ಯಾ ಉಪಾಧಿ ಬರುವುದರಿಂದ ಜೀವ ಅದ. ಇನ್ನಲ್ಲಿ ಮಾಯಾ ಉಪಾಧಿ ಬರುವುದರಿಂದ ಈಶ್ವರ ಅದ. ಯಾಕ್ರಿ ಅಲ್ಲಿ ಅವಿದ್ಯಾ ಉಪಾಧಿ ಬರುವುದರಿಂದ ಜೀವ ಅದ, ಮಾಯಾ ಉಪಾಧಿ ಬರುವುದರಿಂದ ಈಶ್ವರ ಅದ. ಇನ್ನ ಈಶ್ವರನಿಗೆ ಮಾಯಾ ಉಪಾಧಿ ಬರುವುದರಿಂದ ಏನಾದ್ರು ಸರ್ವಜ್ಞತ್ವಾದಿ ಗುಣಗಳು ಅವ್ ಬಂದು, ಈಶ್ವರನಿಗೆ ಮಾಯಾ ಉಪಾಧಿ ಬರುವುದರಿಂದ ಅವಂಗ ಏನೇನು ಬಂದುಪಾ ಅಂದ್ರ ಸರ್ವಜ್ಞತ್ವಾದಿ ಗುಣಗಳು ಅವನು ಬಂದು, ಜೀವನಿಗೆ ಅವಿದ್ಯಾ ಉಪಾಧಿ ಬರುವುದರಿಂದ ಅವ್ ಏನೇನು ಬಂದುಪಾ ಅಂದ್ರ ಅಲ್ಪಜ್ಞತ್ವಾದಿ ಗುಣಗಳು ಬಂದು. ಇದೆಲ್ಲಾ ಭೇದ ಯಾವ್ದ್ರಿಂದ ತೋರ್ತೈತಪ್ಪ ಅಂದ್ರ ಉಪಾಧಿ ಮೂಲಕವಾಗಿ ಭೇದ ತೋರ್ತದ. ಉಪಾಧರ್ಮಗಳನ್ನು ನಾವು ತ್ಯಾಗ ಮಾಡಿದೀವಿ ಅಂದ್ರ ಚೇತನದಲ್ಲಿ ಭೇದ ಅನ್ನೋದು ಇಲ್ಲ. ಆದ್ರಿಂದ ಜೀವ ಈಶ್ವರ ಇವರಿಬ್ಬರು ಹೆಂಗದಾರ್ರಿ, ಉಪಾಧಿಕೃತ ಭೇದ. ಇನ್ನು ಸ್ವರೂಪತಾ ಭೇದ ಎಲ್ಲೈತ್ರಿ? ಘಟಕ್ಕೂ ಪಟಕ್ಕೂ ಸ್ವರೂಪತಾ ಭೇದ. ಘಟಕ್ಕೂ ಪಟಕ್ಕೂ ಹೆಂಗೈತ್ರಿ? ಸ್ವರೂಪತಾ ಭೇದ ಐತಿ. ಘಟವೇ ಬೇರೆ, ಪಟವೇ ಬೇರೆ. ಇಲ್ಲಿ ಏನ್ ಮಾಡಿದ್ರಿ, ಈಶ್ವರ ಸರ್ವಜ್ಞದಾನ ಮತ್ತ ಹೆಂಗದ ನಿತ್ಯ ಮುಕ್ತ. ಯಾಕಂದ್ರ ಮಾಯಾ ಏನ್ ಮಾಡಿದ್ರಿ, ಸ್ವ ಆಶ್ರಯ ಅವ್ಯಾಮೋಹಕರಿ ಮಾಯಾ. ಸ್ವ ಆಶ್ರಯ ಅವ್ಯಾಮೋಹಕರಿ ಮಾಯಾ. ಇದು ಮಾಯಾ ಏನ್ ಮಾಡಿದ್ಪ ಅಂದ್ರ ಈಶ್ವರನ ಆಧೀನದಾಗ ಐತಿ, ಆದ್ರೆ ಈಶ್ವರನನ್ನು ವ್ಯಾಮೋಹ ಮಾಡಿಲ್ಲ. ಆದ್ರಿಂದ ಈಶ್ವರ ಹೆಂಗದನ್ರಿ, ನಿತ್ಯ ಮುಕ್ತ. ಇನ್ನು ಜೀವನು ಅಲ್ಪಜ್ಞ ಮತ್ತು ಬದ್ಧ. ಜೀವನದಲ್ಲಿ ಇವ ಅಲ್ಪಜ್ಞದಾನ ಮತ್ತು ಬದ್ಧದಾನ. ಇವ ಯಾಕೆ ಬದ್ಧದಾನ ಅಂತಂದ್ರ ಇವನ್ ಏನಾಗೈತ್ರಪ್ಪ ಅಂತಂದ್ರ ಉಪಾಧಿ ಹೆಂಗೈತ್ರಿ, ಇದ ಮಲಿನ ಐತಿ. ಮಲಿನ ಸತ್ವದಿಂದ ಯುಕ್ತವಾದದ್ದು ಅವಿದ್ಯೆ ಐತಿ. ಇನ್ನ ಬದ್ಧ ಅಂದ್ರೆ ಏನ್ರಿ, ಅನಾತ್ಮ ವಸ್ತುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದೇ ಬದ್ಧ. ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಇವುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದೇ ಬದ್ಧ. ಇವ ಬಂಧನಕ್ಕ ಒಳಪಟ್ಟ. ಇವ ಏನ್ ಮಾಡ್ಯಾನ್ರಿ, ಅಂತಃಕರಣ ಸಂಘ ಮಾಡ್ಯಾನ. ಅಂತಃಕರಣ ಸಂಘ ಮಾಡೋದ್ರಿಂದ ಇವ ಬಂಧನಕ್ಕ ಒಳಪಟ್ಟ. ಅಂತಃಕರಣ ಧರ್ಮಗಳ ಇವ ಬಿಟ್ಟ ಅಂದ್ರ ಇವನು ಕೂಡ ನಿತ್ಯ ಮುಕ್ತನೇ. ಯಾಕ್ರಿ ಇವನೇ ಹೆಂಗದನ, ನಿತ್ಯ ಮುಕ್ತನ. ಇವ ಏನ್ ಮಾಡ್ಯಾನಪ್ಪ ಅಂದ್ರ ಅಂತಃಕರಣದಾಗ ಉಡ್ಕೊಂಡಾನ. ಜೀವನ ಏನೈತಿ, ಅಂತಃಕರಣ ವಿಶೇಷಣ ಆಗೈತಿ. ಜ್ಞಾನಿಗಳಿಗೆ ಅಂತಃಕರಣ ಉಪಾಧಿ ಆಗೈತಿ. ಉಪಾಧಿ ಯಾವಾಗಲೂ ಟಚಿಂಗ್ ಇರೋದಿಲ್ಲ. ಉಪಾಧಿ ಏನಿರಲ್ರಿ, ಟಚ್ ಇರೋದಿಲ್ಲ. ವಿಶೇಷಣ ಇರ್ತದಲ್ಲ, ಅದು ಉಡ್ಕೊಂಡಿರ್ತೈತಿ. ಈ ರೀತಿ ಶುದ್ಧ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪವು ಆಗುತ್ತದೆ ಅಂದ್ರು. ಇನ್ನು ಈ ಆರೋಪವು ಸತ್ಯವೋ ಅಥವಾ ಮಿಥ್ಯವೋ? ಈ ಆರೋಪ ಹೆಂಗೈತಿರದ ಶಿಷ್ಯ ಪ್ರಶ್ನೆ ಮಾಡ್ಯಾರ. ಗುರುಗಳು ಎಲ್ಲಾ ನೀವೇನ್ ಆರೋಪ ಮಾಡ್ಕೊಂಡ್ ಬಂದಿರಲ್ಲ, ಅನಾದಿಯಾದ ಶುದ್ಧ ಬ್ರಹ್ಮದಲ್ಲಿ ಅನಾದಿಯಾದ ಕಲ್ಪಿತ ಪ್ರಕೃತಿ ಇತ್ತು. ಆ ಪ್ರಕೃತಿಯು ಬ್ರಹ್ಮನೊಡನೆ ಕಲ್ಪಿತ ತಾದಾತ್ಮ ಸಂಬಂಧ ಇತ್ತು ಅಂತ ಹಿಂಗೇನ್ ಎಲ್ಲ ನೀವು ಆರೋಪ ಮಾಡ್ಕೊಂಡು ಬಂದಿರಲ್ಲ, ಇದನ್ನ ಕರೇನೋ ಸುಳ್ಳು ಅಂತ ಶಿಷ್ಯ ಪ್ರಶ್ನೆ ಮಾಡ್ಯಾನ್ರಿ. ಗುರುಗಳು ಏನ್ ಮಾಡ್ಯಾರ ಅದಕ್ಕ, ಈ ಆರೋಪವು ರಜ್ಜುವಿನಲ್ಲಿ ಸರ್ಪ ತೋರಿದಂತೆ ಸಾಕ್ಷಿಯಲ್ಲಿ ಸ್ವಪ್ನ ತೋರಿದಂತೆ, ಕನ್ನಡಿಯಲ್ಲಿ ನಗರ ಪ್ರತಿಬಿಂಬ ತೋರಿದಂತೆ ಎಲ್ಲವೂ ಆರೋಪ, ಎಲ್ಲವೂ ಮಿಥ್ಯೆ. ಇನ್ನು ಮಿಥ್ಯೆ ಅಂದ್ರೆ ಏನ್ರಿ? ಪ್ರತೀತತ್ವೇ ಸತಿ ಅಪ್ರಾಪ್ತಿತ್ವಂ ಮಿಥ್ಯತ್ವಂ. ಬರೀ ಪ್ರತೀತಿ ಮಾತ್ರ ಐತಿ, ವಸ್ತು ಸರ್ಪ ಏನಂತಾರ ಅದು ಪ್ರತೀತಿ ಮಾತ್ರ, ಅದರಲ್ಲಿ ವಸ್ತು ಪ್ರಾಪ್ತ ಆಗೋದಿಲ್ಲ. ಇನ್ನು ಮೋಟ ಮರದಲ್ಲಿ ಕಳ್ಳ, ಅದು ಕೂಡ ಪ್ರತೀತಿ ಮಾತ್ರ, ವಸ್ತು ಇಲ್ಲ. ಅದರಂತೆ ಈ ಬ್ರಹ್ಮದಲ್ಲಿ ತೋರಿದ ಜಗತ್ತು ಕೂಡ ಬರೇ
ಪ್ರತೀತಿ ಮಾತ್ರ ವಸ್ತು ಇಲ್ಲ. ಈಗ ಇಲ್ಲಿ ಏನ್ ಮಾಡ್ಯಾರ್ರಿ ಅವರು, ಮಿಥ್ಯಾ ಅಂದ್ರೆ ಏನ್ರಿ, ಪ್ರತಿ ತತ್ವ ಸತಿ ಅಪ್ರಾಪ್ತಿತ್ವ ಮಿಥ್ಯತ್ವ ಮತ್ ಇದು ಒಂದು ಲಕ್ಷಣ ಮಾಡಿದ್ರು. ಇನ್ನೊಂದು ಲಕ್ಷಣ ಮಾಡ್ಯಾರಿ ಬೇರೆದ, ಸತ್ಯಕ್ಕಿಂತ ಭಿನ್ನವಾದದ್ದು ಎಲ್ಲವೂ ಮಿಥ್ಯ. ಸತ್ಯಕ್ಕಿಂತ ಭಿನ್ನವಾದದ್ದು ಎಲ್ಲವೂ ಮಿಥ್ಯೆ. ಹಾಗಾದ್ರೆ ಸತ್ಯ ಅಂದ್ರೆ ಏನು? ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವ, ಮೂರು ಕಾಲದಲ್ಲಿ ಯಾವುದು ಇರುತ್ತದೆಯೋ, ಮೂರು ಕಾಲದಲ್ಲಿ ಇರ್ಬೇಕಿರೋದ, ಭೂತ ಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಭಾವಿ ಕಾಲದಲ್ಲಿಯೂ, ಮೂರು ಕಾಲದಲ್ಲಿ ಯಾವ್ದು ಇರುತ್ತದೆಯೋ ಅದಕ್ಕೆ ಮಾತ್ರ ಸತ್ಯ ಅನ್ನೋ. ಒಂದು ಕಾಲದಾಗ ಇದ್ದು ಇನ್ನೊಂದು ಕಾಲದಾಗ ಯಾವ್ದು ಇರೋದಿಲ್ಲ ಅದಕ್ಕೆ ಸತ್ಯ ಅನ್ನಕ ಹೋಗ್ಬೇಡಪ್ಪ. ಇನ್ ಈ ಜಗತ್ತಾಗ್ಲಿ ಇದು ಯಾಕ್ರಿ ಒಂದ ಕಾಲದಾಗ ಇದು ತೋರ್ತೈತಿ. ಈಶ್ವರ ಸೃಷ್ಟಿ ಮಾಡಿ, ಇದು ಈಶ್ವರ ಸೃಷ್ಟಿ, ಇದು ಕ್ರಮ ಸೃಷ್ಟಿ. ಈ ಕ್ರಮ ಸೃಷ್ಟಿ ಜಾಗೃತಾವಸ್ಥೆಯಲ್ಲಿ ಮಾತ್ರ ತೋರ್ತದ, ಸ್ವಪ್ನಾವಸ್ಥೆಯಲ್ಲಿ ಅಂದ ಮೇಲೆ ಈ ಸೃಷ್ಟಿ ಕೊಡಗಿಟ್ಟಿದ ಮಿಥ್ಯ. ಯಾಕ ಮೂರು ಕಾಲದಾಗ ಯಾವ್ದು ತೋರ್ತದ ಅದಕ್ಕೆ ಸತ್ಯ ಅನ್ಬೇಕು. ಒಂದ್ ಕಾಲದಾಗ ತೋರಿ ಇನ್ನೊಂದು ಕಾಲದಾಗ ಯಾವ್ದು ಅಡಗ್ತದ ಸತ್ಯನ ಹೋಗ್ಬೇಡ. ಈ ಶರೀರವು ಕೂಡ ಏನೈತ್ರಿ ಜಾಗೃತಾವಸ್ಥೆಯೊಳಗೆ ಮಾತ್ರ ಇರ್ತೈತಿ, ಸ್ವಪ್ನಾವಸ್ಥೆಯಲ್ಲಿ ಇಲ್ಲ. ಆದ್ರಿಂದ ಈ ಶರೀರವು ಕೂಡ ಮಿಥ್ಯೆ, ಆದ್ರೆ ಆತ್ಮ ಮಾತ್ರ ಸತ್ಯ. ಅವ ಇದರಲ್ಲಿ ಹೋದಾನ, ಸ್ಥೂಲದಲ್ಲಿ ಹೋದಾನ, ಸೂಕ್ಷ್ಮದಲ್ಲಿ ಹೋದಾನ, ಕಾರಣದೇಹದಲ್ಲಿ ಇದ್ದಾನೆ. ಆದ್ರಿಂದ ಆತ್ಮ ಸತ್ಯ, ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಜೀವೋ ಬ್ರಹ್ಮ ಇವ ನಾಪರ. ಏನಂದ್ರೆ ಇನ್ನ ಸತ್ಯ ಅಂದ್ರೆ ಏನ್ರಿ, ಮೂರು ಕಾಲ ಯಾವ್ದು ಇರುತ್ತದೆ ಸತ್ಯ ಅಂದ್ರು. ಇದು ಸಾಮಾನ್ಯ ಲಕ್ಷಣ. ಇದು ಸತ್ಯ ಅನ್ನೋದಕ್ಕೆ ಅರ್ಥ ಏನ್ ಮಾಡ್ಯಾರಪ್ಪ ಗುರುಗಳಂದ್ರ, ಪ್ರಮಾಣದಿಂದ ಯಾವುದು ಸಿದ್ಧವಾಗುತ್ತದೆಯೋ ಅದಕ್ಕೆ ಮಾತ್ರ ಸತ್ಯ ಅನ್ನೋ. ಪ್ರಮಾಣದಿಂದ ಯಾವುದು ಸಿದ್ಧವಾಗುತ್ತದೆಯೋ ಅದು ಮಾತ್ರ ಸತ್ಯ. ಪ್ರಮಾಣ ಅಂದ್ರೆ ಶ್ರುತಿ ಪ್ರಮಾಣ, ಉಪನಿಷತ್ತು, ಅದರಿಂದ ಸಿದ್ಧ ಆಗ್ಬೇಕಿರೋದು, ಅದಕ್ಕೆ ಮಾತ್ರ ಸತ್ಯ ಅನ್ನೋ. ಇನ್ನು ಉಳಿದಕ್ಕೆ ಸತ್ಯ ಅನ್ನಕ ಬರುವುದಿಲ್ಲ. ಪ್ರಮಾಣದಿಂದ ಯಾವುದು ಸಿದ್ಧವಾಗುವುದೋ ಅದು ಮಾತ್ರ ಸತ್ಯ ಇರ್ತದೆ. ಆದ್ರೆ ಶ್ರುತಿ ಪ್ರಮಾಣಕ್ಕೆ ಏನಕೈತಿ, ಸಿದ್ಧ ಆಕೈತ್ರಿ ಆತ್ಮ. ಅದುಲ್ರಿ ಸದೇವ ಸೌಮ್ಯ ಇದಮಗ್ರಾಸಿ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಶ್ರುತಿ ಪ್ರಮಾಣಕ್ಕೆ ಬ್ರಹ್ಮ ಸಿದ್ಧ ಆಗ್ತಾನೆ. ಅದರಿಂದ ಬ್ರಹ್ಮನಿಗೆ ಮಾತ್ರ ಸತ್ಯ ಅನ್ನೋ, ಬ್ರಹ್ಮನಿಗೆ ವ್ಯತಿರಿಕ್ತ ಎಲ್ಲವೂ ಮಿಥ್ಯ. ಇನ್ನು ಪ್ರಮಾಣ ಅಂದ್ರೆ ಏನು? ಯಾವ ದೋಷದಿಂದಲೂ ಕೂಡ್ಕೊಂಡಿರಬಾರ್ದು. ಪ್ರಮಾಣ ಹೆಂಗಿರ್ಬೇಕ್ರಿ ಅದ? ಯಾವ ದೋಷದಿಂದಲೂ ಕೂಡ್ಕೊಂಡಿರಬಾರದು, ಜ್ಞಾನಕ್ಕೆ ಸಾಧನವಾಗಿರ್ಬೇಕು. ಅದಕ್ಕೆ ಮಾತ್ರ ಪ್ರಮಾಣ ಅನ್ಬೇಕು. ಯಾಕ್ರಿ ಇವು ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಸಾಂಖ್ಯಶಾಸ್ತ್ರ ಅವೆಲ್ಲ ದೋಷ ಸಹಿತದವು. ಅವು ಪ್ರಮಾಣವೇ, ಆದ್ರ ದೋಷ ಸಹಿತ. ಅದರ ಪ್ರಮಾಣ ಹೆಂಗಿರ್ಬೇಕಿರೋದು? ನಿರ್ದೋಷ ಇರಬೇಕು. ಹೆಂಗಿರ್ಬೇಕ್ರಿ? ದೋಷದಿಂದ ರಹಿತವಾಗಿರ್ಬೇಕು, ಜ್ಞಾನಕ್ಕೆ ಸಾಧನ ಆಗಿರ್ಬೇಕು. ಅದಕ್ಕೆ ಮಾತ್ರ ಪ್ರಮಾಣ ಅಥವಾ ಪ್ರಮಾಕರಣಂ ಪ್ರಮಾಣಂ. ಪ್ರಮಾಜ್ಞಾನಕ್ಕೆ ಅಂದ್ರೆ ಯಥಾರ್ಥ ಜ್ಞಾನಕ್ಕೆ ಯಾವುದು ಸಾಧನವಾಗಿರುವುದೋ ಅದು ಮಾತ್ರ ಪ್ರಮಾಣ. ಪ್ರಮಾಕರಣ ಪ್ರಮಾಣಂ. ಪ್ರಮಾಜ್ಞಾನಕ್ಕೆ ಅಂದ್ರೆ, ಪ್ರಮಾ ಅಂದ್ರೆ ಏನ್ರಿ? ಯಥಾರ್ಥ ಜ್ಞಾನಕ್ಕೆ ಯಾವುದು ಸಾಧನವಾಗಿರುವುದು ಅದು ಮಾತ್ರ ಪ್ರಮಾಣ. ಅಥವಾ ಅಜ್ಞಾತ ಜ್ಞಾಪಕಂ ಹಿ ಪ್ರಮಾಣಂ. ಅಜ್ಞಾತ ಅಂದ್ರೆ ಏನ್ರಿ? ನಮ್ಗೆ ಗೊತ್ತಿಲ್ಲ, ನಮ್ ಸ್ವರೂಪ ನಮ್ಗೆ ಗೊತ್ತೈತೇನ್ರಿ? ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡಿಸುವುದೇ ಪ್ರಮಾಣ, ಶ್ರುತಿ ಪ್ರಮಾಣ. ಯಾಕ್ರಿ? ಅಜ್ಞಾತವಾದಂತ ವಸ್ತುವನ್ನು ಜ್ಞಾತ ಮಾಡಿಕೊಡುವುದೇ ಪ್ರಮಾಣ. ಅಜ್ಞಾತ ಜ್ಞಾಪಕಂ ಹಿ ಪ್ರಮಾಣಂ. ಇನ್ನು ಏನ್ ಮಾಡಿದ್ರಿ ಇಲ್ಲಿ? ಇನ್ನ ರಜ್ಜುವಿನಲ್ಲಿ ಸರ್ಪ ತೋರಿದಂತೆ. ಇದು ರಜ್ಜುವಿನಲ್ಲಿ ಸರ್ಪ, ಇದು ಸೋಪಾಧಿಕ ಅಧ್ಯಾಸು, ನಿರುಪಾಧಿಕ ಅಧ್ಯಾಸು. ನಿರುಪಾಧಿಕ ಅಧ್ಯಾಸ ಅಂದ್ರೆ ಇದನ್ನ ಹೇಳ್ಬೇಕು. ಅಧಿಷ್ಠಾನ ವಸ್ತುವಿನ ಜ್ಞಾನವಾದ ನಂತರ ಯಾವ ಅಧ್ಯಸ್ಥ ವಸ್ತು ಇರುವುದಿಲ್ಲ,
ತೋರುವುದಿಲ್ಲ. ಅದಕ್ಕೆ ಏನ್ಬೇಕು? ನಿರುಪಾಧಿಕ ಅಧ್ಯಾಸ. ಅಧಿಷ್ಠಾನ ವಸ್ತುವಿನ ಜ್ಞಾನವಾದ ನಂತರ ಯಾವ ಅಧ್ಯಸ್ಥ ವಸ್ತು ಇರುವುದಿಲ್ಲ, ತೋರುವುದಿಲ್ಲ, ಅದಕ್ಕೆ ಏನ್ಬೇಕು? ನಿರುಪಾಧಿಕ ಅಧ್ಯಾಸ. ಮತ್ತು ಸೋಪಾಧಿಕ ಅಧ್ಯಾಸ, ಅಧಿಷ್ಠಾನ ವಸ್ತುವಿನ ಜ್ಞಾನವಾದ ನಂತರ ಮೊದಲಿನಂತೆ ಇರುತ್ತದೆ ಮತ್ತು ತೋರುತ್ತದೆಯೋ ಅದು ಸೋಪಾಧಿಕ ಅಧ್ಯಾಸ. ಈಗ ರಜ್ಜುವಿನಲ್ಲಿ ಏನು ಸರ್ಪ ತೋರುತ್ತಲ್ಲ, ಇದು ರಜ್ಜುವಿನಲ್ಲಿ ಸರ್ಪ ಹೇಗೆ ತೋರ್ತದೆ? ರಜ್ಜುವಿನಲ್ಲಿ ಸರ್ಪ ಏನಾಯ್ತಪ್ಪ ಅಂದ್ರೆ ಅಂತಃಕರಣವು ಪರಿಣಾಮ ಒಂದು ವೃತ್ತಿ ಆಯ್ತ್ರಿ. ಅಂತಃಕರಣ ಪರಿಣಾಮ ಒಂದು ವೃತ್ತಿಯಾಗಿ ಆ ವೃತ್ತಿ ಏನಾತ್ರಿ ನೇತ್ರದ್ವಾರ ಹೊರಗೆ ಹೋಗ್ತು. ಅಂತಃಕರಣ ಪರಿಣಾಮ ಬಂದಿ ವೃತ್ತಿ ಆಯ್ತು, ಆ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗ್ತು. ಹೊರಗೆ ಹೋದ್ನಾಗ ಏನಾತ್ರಿ ಅಲ್ಲಿ ಮಂದಂದಾಕಾರ ದೋಷ ಇರುವುದರಿಂದ ಮೊದಲು ಏನಾಯ್ತು? ಸಾಮಾನ್ಯ ಜ್ಞಾನ ಆಯ್ತು. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗಡೆ ಹೋಗಿ ಮೊದಲ ಹಗ್ಗಕ್ಕ ಸಂಬಂಧ ಆಯ್ತ. ಏನಾತ್ರಿ? ರಜ್ಜುವಿಗೆ ಸಂಬಂಧ ಆತ. ಅದೇನಾದ್ರೆ ಸಂಯೋಗ ಸಂಬಂಧ ಆತ. ಯಾಕೆ ಏನಾದ್ರೆ ಮೊದಲ ಹಿಂಗಿದ್ದು ಈಗ ವೃತ್ತಿ ಹೋಗಿದಕ್ಕ ಸಂಬಂಧ ಆತ. ಅದ್ ಯಾವ್ದ್ರ ಸಂಯೋಗ ಸಂಬಂಧ ಆತ. ಅವಾಗ ಏನಾತ್ರಿ? ಇದು ಅನ್ನೋ ಜ್ಞಾನ ಅಷ್ಟ ಆತ. ಇದು ಅನ್ನೋಂತ ಜ್ಞಾನ ಆತ. ಮುಂದೇನಾತ್ರಿ? ಆ ವೃತ್ತಿ ಆ ವಸ್ತುವಿನ ಸಮಾನ ಆಕಾರ ತಾಳಿಲ್ಲ. ಯಾಕೆ ತಾಳಿಲ್ಲ? ಅಲ್ಲಿ ಮಂದಂದಕಾರ ದೋಷ ಇರುವುದರಿಂದ, ನಸುಗತ್ತಲೆ ದೋಷ ಇರುವುದರಿಂದ ವೃತ್ತಿ ಹೊರಗಡೆ ಹೋಗೈತಿ. ವೃತ್ತಿ ಹೊರಗಡೆ ಹೋಗಿ ಇದು ಅನ್ನೋ ಜ್ಞಾನ ಇಷ್ಟ ಆಗೈತಿ. ಇದು ಅನ್ನೋ ಜ್ಞಾನ ಆಗೈತಲ್ಲ, ಇದು ಅಂತಃಕರಣ ವೃತ್ತಿನೋ ಅಥವಾ ಅವಿದ್ಯಾ ವೃತ್ತಿನೋ? ಅಂತಃಕರಣ ವೃತ್ತಿ. ಇದು ಅನ್ನೋ ಜ್ಞಾನ ಏನಾಗೈತಲ್ಲ ಅದು ಅಂತಃಕರಣ ವೃತ್ತಿ. ಯಾವಾಗ ಭ್ರಾಂತಿ ಆಗ್ತೈತಲ್ಲ ಅವಾಗ ಅವಿದ್ಯಾ ವೃತ್ತಿ ಇರ್ತೈತಿ. ಇನ್ನು ಭ್ರಾಂತಿ ಆಗಿಲ್ಲ ಅವನಿಗೆ. ಇದು ಅನ್ನೋ ಜ್ಞಾನ ಇಷ್ಟ ಆಗೈತಿ, ಇದು ಅನ್ನೋ ಜ್ಞಾನ ಆಗೈತೆ, ಇದು ಅಂತಃಕರಣ ವೃತ್ತಿ. ಯಾವಾಗ ಆ ಅಂತಃಕರಣ ವೃತ್ತಿ ಆ ಮುಪ್ಪುರಿ ಗುಂಜು ಪುಂಜಾದಿಗಳ ವಿಶೇಷ ಜ್ಞಾನ ಆಗ್ಲಿಲ್ಲ, ಅದು ಏನಾಗ್ಲಿಲ್ರಿ? ವಿಶೇಷ ಜ್ಞಾನ ಆಗ್ಲಿಲ್ಲ. ಅವಾಗ ಏನಾತ್ರಿಪ್ಪ ಅಂತಂದ್ರೆ ಅಲ್ಲಿ ಆ ರಜ್ಜು ಅವಚ್ಛಿನ್ನ ಚೇತನದ ಆಚೆದಲ್ಲಿರುವಂತ ಸ್ಥೂಲ ಅವಿದ್ಯೆ ಏನಾಯ್ತು? ಸರ್ಪರೂಪ ಪರಿಣಾಮ ಹೊಂದಿತು. ಏನಾತ್ರಲ್ಲಿ? ಆ ರಜ್ಜು ಅವಚ್ಛಿನ್ನ ಚೇತನದ ಆಚೆದಲ್ಲಿರುವಂತ ಸ್ಥೂಲ ಅವಿದ್ಯೆ ಏನಾಯ್ತು? ಸರ್ಪರೂಪ ಪರಿಣಾಮವು ಹೊಂದಿತು. ಇನ್ನು ಜ್ಞಾನಾಕಾರ ಆಗಿದ್ ಯಾವ್ದಿಲ್ಲ? ವೃತ್ತಿಯಲ್ಲಿರುವಂತ ಯಾವ್ದ್ರ ಅವಚ್ಛಿನ್ನ ಚೇತನ ಏನಿರ್ತದ ಅಲ್ಲಿ ಏನಾದ್ರೆ 3 ಗುಣಗಳಿದಾವ್: ಸತ್ವಗುಣ, ರಜೋಗುಣ, ತಮೋಗುಣ. ಅಲ್ಲೇನಾಯ್ತು? ಅಲ್ಲೇ ಸರ್ಪಾಕಾರ ಪರಿಣಾಮ ಬಂತು, ಇಲ್ಲೇ ಜ್ಞಾನಾಕಾರವಾಗಿ ಪರಿಣಾಮ ಹೊಂದಿತು. ಆದ್ದರಿಂದ ಇದಕ್ಕೇನನ್ಬೇಕ್ರಿ? ಇದಕ್ಕೆ ಸಾಕ್ಷಿ ಭಾಷ್ಯ. ಯಾವ ಭಾಷೆ ಇದು? ಸಾಕ್ಷಿ ಭಾಷ್ಯ. ಅಂದ್ರೆ ತಮೋಗುಣ ಏನಾಯ್ತು? ಸರ್ಪಾಕಾರವಾಗಿ ಪರಿಣಾಮ ಬಂತು. ಸತ್ವಗುಣ ಏನಾತ್ರಿ? ಜ್ಞಾನಾಕಾರವಾಗಿ ಪರಿಣಾಮ ಬಂತು. ಅದು ಸತ್ವಗುಣ ಜ್ಞಾನ ಹಗ್ಗದ ಸರ್ಪದ ಜ್ಞಾನಾಕಾರವಾಗಿ ಪರಿಣಾಮ ಬಂತು. ಇನ್ನ ತಮೋಗುಣ ಸರ್ಪಾಕಾರವಾಗಿ ಪರಿಣಾಮ ಹೊಂದಿತ್ತು. ಏಕಕಾಲದಲ್ಲಿ ಉತ್ಪತ್ತಿ, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ಏಕಕಾಲದಲ್ಲಿ ಉತ್ಪತ್ತಿ ಆಗಿದೆ. ಮತ್ತು ಜ್ಞಾನ ಆದ್ಮೇಲೆ ಏಕಕಾಲದಲ್ಲಿ ಲಯವಾಗುತ್ತದೆ. ಇದಕ್ಕೆ ಏನ್ಬೇಕ್ರಿ? ಸಾಕ್ಷಿ ಭಾಷ್ಯ. ಎರಡು ಏಕಕಾಲದಲ್ಲಿ ಎಲ್ಲಿ ಉತ್ಪತ್ತಿ ಆಗ್ತಾವು ಅವಕ್ಕೆಲ್ಲ ಸಾಕ್ಷಿ ಭಾಷ್ಯ. ಏಕಕಾಲ ಉತ್ಪತ್ತಿ, ಏಕಕಾಲದಲ್ಲಿ ಲಯ. ಇನ್ನು ಪ್ರಮಾಜ್ಞಾನ ಹೇಗಾಗತ್ರಿ? ಪ್ರಮಾಜ್ಞಾನ ಇಲ್ಲಿವರೆಗೂ ನಾವ್ ಹೇಳಿದ್ದು ಬ್ರಹ್ಮಜ್ಞಾನ ಇದೆ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಆ ವಸ್ತುವಿನ ಸಮಾನ ಆಕಾರ ಯಾವಾಗಲೂ ತಾಳಿಲ್ಲ, ಅವಾಗ ಏನಾಕತ್ರಿ? ಸ್ಥೂಲ ಅವಿದ್ಯೆಯಲ್ಲಿ ಕ್ಷೇಮ ಉಂಟಾಗಲಿ ಈ ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮ ಹೊಂದುತ್ತದೆ. ಇದೇನಿದು? ಇದು ಭ್ರಾಂತಿ ಆಗ್ತೈತಿ. ಇದು ಭ್ರಾಂತಿ ಜ್ಞಾನ. ಇನ್ನು ಪ್ರಮಾಜ್ಞಾನ, ಹಗ್ಗಜ್ಞಾನ ಹೆಂಗಾಕತ್ರಿ? ಅಂತಃಕರಣ ವೃತ್ತಿ ನೇತ್ರದ್ವಾರ ಹೋಗುತ್ತದೆ, ಹೋಗಿ ಹಗ್ಗದೊಡನೆ ಸಂಬಂಧ ಆಗುತ್ತದೆ. ನಂತರ ಏನಾಕತ್ರಿ? ಆ ವೃತ್ತಿ ಅವನ ಭಂಗ ಮಾಡ್ತದ. ಆ ಸ್ಥೂಲಾವಿದ್ಯೆ ಐತಲ್ಲ, ರಜ್ಜು ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡಿರುವಂತ ಸ್ಥೂಲಾವಿದ್ಯೆ ಏನ್ ಮಾಡ್ತದ? ಅವನ ಭಂಗ ಮಾಡ್ತದ. ಅವನ ಭಂಗ ಮಾಡಿದ ನಂತರ ಆ ವೃತ್ತಿಯಲ್ಲಿರುವಂತ ಚಿದಾಭಾಸನಿಗೆ
ಇದು ರಜ್ಜು ಇರುತ್ತದೆ ಅನ್ನೋಂಥ ಜ್ಞಾನ ಹಿಂಗಾಕೈತಿ. ಯಾವಾಗಲೇ ಅವನ್ನ ಭಂಗ ಆಗ್ಲಿಲ್ಲ ಅವಾಗ ಏನಾಗ್ತದೆ, ಅವಿದ್ಯೆಯಲ್ಲಿ ಕ್ಷೋಭೆ ಉಂಟಾಗಿ ಈ ಇದು ಸರ್ಪ ಮತ್ತು ಸರ್ಪಜ್ಞಾನ ಎರಡು ಏಕಾಲದಲ್ಲಿ ಉತ್ಪತ್ತಿ ಆಗುತ್ತದೆ. ಇನ್ನ ಸಾಕ್ಷಿಯಲ್ಲಿ ಸ್ವಪ್ನ, ಇದು ಕೂಡ ಸಾಕ್ಷಿ ಭಾಷೆ. ಎಲ್ಲಿ ಏಕಾಲದಲ್ಲಿ ವಸ್ತುವಿನ ಜ್ಞಾನ ಎರಡು ಏಕಕಾಲದಲ್ಲಿ ಉತ್ಪತ್ತಿಯಲ್ಲಿ ಆಗ್ತೈತಲ್ಲ, ಅದಕ್ಕೆ ಏನಾಗ್ಬೇಕ್ರಿ, ಸಾಕ್ಷಿ ಭಾಷ್ಯ. ಇನ್ನು ಸಾಕ್ಷಿ ಅಂದ್ರೇನು? ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಮತ್ತು ಅಕೃತತ್ವೇ ಸತಿ ದ್ರಷ್ಟ ಸಾಕ್ಷಿ. ಅಕೃತತ್ವ ಅಂದ್ರೆ ಏನ್ರಿ? ಏನು ಮಾಡೋವಲ್ಲ. ಕೃತ ಅಂದ್ರೆ ಮಾಡೋದು, ಅಕೃತ ಅಂದ್ರೆ ಏನು ಮಾಡೋದಿಲ್ಲ. ಅಕೃತತ್ವೇ ಸತಿ ದ್ರಷ್ಟ, ದೃಶ್ಯ ಆಶ್ರಯ ಭೂತಃ ದ್ರಷ್ಟ. ದೃಶ್ಯ ವಸ್ತುವನ್ನು ನೋಡುವವನಿಗೆ ದ್ರಷ್ಟ ಅನ್ನುತ್ತಾರೆ. ಅಕೃತತ್ವ ಸತಿ ದ್ರಷ್ಟ ಸಾಕ್ಷಿ. ಆಮೇಲೆ ಅಂತಃಕರಣ ಉಪಯುಕ್ತ ಚೇತನಕ್ಕೆ ಸಾಕ್ಷಿ. ಅಂತಃಕರಣ ಎಷ್ಟೈತಿ ಅಂತಃಕರಣದಲ್ಲಿ ಇರುವಂತ ಚೇತನಕ್ಕೆ ಮಾತ್ರ ಸಾಕ್ಷಿ, ಅಥವಾ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸುವ ಚೇತನ ಮಾತ್ರಕ್ಕ ಸಾಕ್ಷಿ ಅನ್ನಬೇಕು. ಅಂತಃಕರಣದಲ್ಲಿ ಇರಬೇಕು, ಅಂತಃಕರಣ ವೃತ್ತಿಯಲ್ಲಿ ಹೊರಗೂ ಹೋಗ್ತಿರ್ಬೇಕು, ಒಳಗೂ ಇರ್ಬೇಕು, ಹೊರಗೂ ಹೋಗ್ತಿರ್ಬೇಕು, ಅದಕ್ಕೆ ಮಾತ್ರ ಸಾಕ್ಷಿ. ಇನ್ನು ಸ್ವಪ್ನ ಅಂದ್ರ ಇಂದ್ರಿಯ ಅಜನ್ಯ ವಿಷಯ ಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ಸ್ವಪ್ನ. ಇಂದ್ರಿಯಗಳು ಇರಬಾರದು. ಸ್ವಪ್ನದಲ್ಲಿ ಏನಂತೀರಿ? ಇಂದ್ರಿಯಗಳು ಅಜನ್ಯ ಅಂದ್ರೆ ಇಂದ್ರಿಯಗಳು ಇರಬಾರದು. ವಿಷಯಗಳ ಜ್ಞಾನ ಆಗ್ತಿರ್ಬೇಕು, ವಿಷಯಗಳ ಜ್ಞಾನ ಆಗ್ತಿರ್ಬೇಕು, ಮತ್ತು ಅದು ಅಂತಃಕರಣ ವೃತ್ತಿಯಿಂದ ಆಗ್ತಿರ್ಬೇಕು. ಅವಿದ್ಯ ವೃತ್ತಿ ಅಲ್ರಿ, ಅಂತಃಕರಣ ವೃತ್ತಿಯಿಂದನೇ ಆಗ್ತಿರ್ಬೇಕು. ಅದಕ್ಕೆ ಮಾತ್ರ ಸ್ವಪ್ನ. ಸ್ವಪ್ನಕ್ಕೆ ಅಧಿಷ್ಠಾನ ಯಾರ್ರಿ? ಸಾಕ್ಷಿ ಚೇತನವೇ. ಸ್ವಪ್ನಕ್ಕ ಅಧಿಷ್ಠಾನ ಸಾಕ್ಷಿ ಚೇತನ. ಅಂದ್ರ ಸಾಕ್ಷಿ ಚೇತನದ ಆಶ್ರಿತಲ್ಲಿರುವಂತ ಅವಿದ್ಯೆ. ಈ ಅವಿದ್ಯೆ ಎಲ್ಲಿರ್ತದ? ಸಾಕ್ಷಿ ಚೇತನದ ಆಶ್ರಿತಲ್ಲಿರುವಂತ ಅವಿದ್ಯೆ. ಆ ಅವಿದ್ಯೆ ಏನ್ ಮಾಡ್ತದಪ್ಪ ಅಂದ್ರೆ, ಇತನಾಮಕ ನಾಡಿಯೊಳಗ ಬಂತಪ್ಪ ಅಂದ್ರ ಅಲ್ಲಿ ಒಂದು ಸೂಕ್ಷ್ಮವಾದ ಪ್ರಪಂಚವು ತೋರುತ್ತದೆ. ಆ ಸೂಕ್ಷ್ಮವಾದ ಪ್ರಪಂಚ ತೋರಿದ ಎಲ್ಲಪ್ಪಾ ಅಂದ್ರ ಅವಿದ್ಯೆಯಲ್ಲಿಯೇ. ಆ ಅವಿದ್ಯೆ ಏನಾಗಿತ್ತಪ್ಪ ಅಂದ್ರೆ ವಸ್ತುನಾಗಿದ್ದು ಅವಿದ್ಯೆನೆ, ಆ ವಸ್ತುವಿನ ಜ್ಞಾನ ಆಗಿದ್ದು ಅವಿದ್ಯೆನೆ. ಅದು ತೋರಿದ್ದು ಅಲ್ಲೇ, ಅಡಗೋದು ಅಲ್ಲೇ. ಮತ್ತೆ ಈ ಸಾಕ್ಷಿ ಏನ್ ಮಾಡ್ತಾನೆ ಅಂದ್ರೆ ಬರೀವ ಪ್ರಕಾಶವ, ಬರೀ ಪ್ರಕಾಶ ಗುಣವ. ಕೆಲಸ ಮಾಡೋದು ಯಾವ್ದು? ಎಲ್ಲ ಅವಿದ್ಯೆ. ಮತ್ ಈ ಆರೋಪ ಯಾವ್ದ್ರಿಂದ ಆಗುತ್ತದೆ? ಮುಂದಿನ ಪ್ರಶ್ನೆ ರೀ. ಈ ಆರೋಪ ಏನು ಮಾಡಿದ್ರಲ್ಲ ಯಾವ್ದ್ರಿಂದ ಆಗೈತಪ್ಪ ಅಂತಂದ್ರ ಈ ಆರೋಪವು ಅಜ್ಞಾನದಿಂದ ಆಗುತ್ತದೆ. ಅಜ್ಞಾನ ಅಂದ್ರೆ ಏನ್ರಿ? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲ ಅದಕ್ಕೇನಬೇಕು? ಅಜ್ಞಾನ. ಯಾವುದು ವಿಚಾರ ಮಾಡುವುದರಿಂದ ಇರುವುದೇ ಇಲ್ಲವೋ ಅದಕ್ಕ ಅಜ್ಞಾನ ಅನ್ಬೇಕು. ಯಾವ ವಿಚಾರ ಇಲ್ಲೇ? ನಾನ್ ಯಾರು, ನಾನ್ಯಾರು, ಬ್ರಹ್ಮ ಯಾವುದು, ಪ್ರಪಂಚ ಅಂದ್ರೆ ಏನು, ಈ ಮೂರು ವಸ್ತುಗಳನ್ನ ವಿಚಾರ ಮಾಡಕ್ ಅತ್ಯುಪ ಅಂತಂದ್ರ ಈ ಅಜ್ಞಾನ ನಿವೃತ್ತಿ ಆಗುತ್ತದೆ. ದೃಷ್ಟಾಂತ ಬಾಂಬೆ ಮಾಮ. ಆ ಬಾಂಬೆ ಮಾಮ ಯಾರು ಅಂತ ನಾವು ವಿಚಾರ ಮಾಡಾಕಿಲ್ಲ, ನಾವು ವಿಚಾರ ಮಾಡಕ್ ಕುಂತಿಪ್ಪ ಅಂದ್ರ ಅವಗೆ ಬಿಡ್ತಾನೆ ಮನೆ ಬಿಟ್ಟು. ಹಂಗೆ ಅಜ್ಞಾನ ಇದು ಕೂಡ ನಿವೃತ್ತಿ ಆಗ್ಬೇಕಾದ್ರ ವಿಚಾರ ಮಾಡ್ಲೇಬೇಕ್ರಿ. ಆ ವಿಚಾರೇಣ ಕೃತೋ ಬಂದ ವಿಚಾರೇಣ ನಿವರ್ತಂತೆ. ಸಂಸಾರ ದೀರ್ಘ ರೋಗಸ್ಯ. ಸಂಸಾರ ಹೆಂಗಿತ್ರಿದ? ಒಂದು ದೀರ್ಘವಾದ ರೋಗ ಇದ್ದಂಗಿದೆ. ಈ ರೋಗ ನಿವೃತ್ತಿ ಆಗ್ಬೇಕಾದ್ರೆ ವಿಚಾರವೇ ಔಷಧ. ಇದು ಬ್ಯಾರೆ ಯಾವ ಔಷಧ ಇದು ದೂರ ಆಗೋದಿಲ್ಲ. ಇದಕ್ಕೆ ವಿಚಾರವೇ ಮುಖ್ಯ. ಆದ್ದರಿಂದ ಏನಿದ್ರು ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲ ಅದಕ್ಕ ಅವಿದ್ಯೆ ಅಥವಾ ಅಜ್ಞಾನ. ಆ ಅಜ್ಞಾನವು 7 ಪ್ರಕಾರ. ಒಂದು ಮೂಲ ಅವಿದ್ಯೆ, ಒಂದು ಸ್ಥೂಲ ಅವಿದ್ಯೆ. ಮೂಲ ಅವಿದ್ಯೆ ಎಲ್ಲಿದ್ರಿದು? ಇಲ್ಲ.
ಮೂಲಾವಿದ್ಯೆ ನಾಶ ಆಗ್ಬೇಕಾದ್ರೆ ಏನ್ ಬೇಕಿರೋದಕ್ಕೆ ಬ್ರಹ್ಮಜ್ಞಾನದಿಂದಲೇ ನಾಶ ಆಗತ್ತೆ. ಯಾವ್ದ್ರಿ? ಮೂಲಾವಿದ್ಯೆ. ಬ್ರಹ್ಮಜ್ಞಾನದಿಂದಲೇ ಮೂಲಾವಿದ್ಯೆ ನಾಶ. ಇನ್ನ ತುಲಾವಿದ್ಯೆ ತಮ್ಮ ಅಧಿಷ್ಠಾನ ಜ್ಞಾನದಿಂದ ಯಾವುದು ನಿವೃತ್ತಿ ಆಗುತ್ತದೆಯೋ ಅದು ತುಲಾವಿದ್ಯೆ. ಆ ತುಲಾವಿದ್ಯೆ ನಿವೃತ್ತಿ ಮಾಡ್ಕೊಳಕ ಬ್ರಹ್ಮಜ್ಞಾನ ಅಪೇಕ್ಷೆ ಇಲ್ಲ. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ತಮ್ಮ ಅಧಿಷ್ಠಾನ ಜ್ಞಾನದಿಂದ ಯಾವುದು ನಿವೃತ್ತಿ ಆಗುತ್ತದೆಯೋ ಅದಕ್ಕೆ ತುಲಾವಿದ್ಯೆ ಅನ್ನೋ. ಇನ್ನ ಮೂಲಾವಿದ್ಯೆ ಅಂತಲ್ಲ, ಇದಕ್ಕೆ ಬ್ರಹ್ಮಜ್ಞಾನವೇ ಬೇಕ. ಯಾಕೆ ಬ್ರಹ್ಮಜ್ಞಾನ ಬೇಕಿರ್ಬೇಕಂದ್ರ ಯಾವುದರ ಅಜ್ಞಾನದಿಂದ ಅಧ್ಯಸ್ಥ ವಸ್ತು ತೋರುತ್ತಿದೆಯೋ ಅದು ಅದರ ಜ್ಞಾನದಿಂದಲೇ ನಿವೃತ್ತಿ ಆಗುತ್ತದೆ. ಯಾಕಂದ್ರೆ ಯಾವುದರ ಅಜ್ಞಾನದಿಂದ ಈ ದೇಹಾದಿ ಪ್ರಪಂಚ ಉತ್ಪತ್ತಿ ಆಗೈತಲ್ಲ, ಅದ ನಿವೃತ್ತಿ ಆಗ್ಬೇಕಾದ್ರೆ ಅದರ ಅಧಿಷ್ಠಾನ ಜ್ಞಾನವೇ ಬೇಕ. ಬೇರೆ ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ದೃಷ್ಟಾಂತ ಏನಪ್ಪಾ ಅಂದ್ರ, ರಜ್ಜುವಿನ ಅಜ್ಞಾನದಿಂದ ಸರ್ಪ ತೋರೈತಿ. ಏನಾಗೈತ್ರಿ? ರಜ್ಜುವಿನ ಅಜ್ಞಾನದಿಂದ ಸರ್ಪ ತೋರೈತೆ ಅಂದ್ಮೇಲೆ ರಜ್ಜುವಿನ ಜ್ಞಾನದಿಂದಲೇ ಸರ್ಪ ನಿವೃತ್ತಿ ಆಗತ್ತೆ ಹೊರತು ನೀವು ಬೇರೆ ಅಧಿಷ್ಠಾನ ಜ್ಞಾನ ಮಾಡ್ಕೊಂಡು ನಿವೃತ್ತಿ ಆಗೋದಿಲ್ಲ. ನಾ ಮೋಟ ಮರದ ನಾನು ಅದ್ರದ ಜ್ಞಾನ ಮಾಡ್ಕೊತೀನಿ ಅಂದ್ರೆ ಆಗೋದಿಲ್ಲ. ಅದ್ರ ಜ್ಞಾನವೇ ಬೇಕ. ಅಂದ್ರೆ ನಮ್ಮ ಆತ್ಮ ಸ್ವರೂಪದ ಅಜ್ಞಾನದಿಂದ ಈ ದೇಹಾದಿ ಪ್ರಪಂಚ ತೋರುತ್ತಿದೆ. ಈ ದೇಹಾದಿ ಪ್ರಪಂಚ ನಿವೃತ್ತಿ ಆಗ್ಬೇಕಾದ್ರೆ ನಮ್ಮ ಸ್ವರೂಪದ ಜ್ಞಾನವೇ ಆಗ್ಬೇಕು. ಬೇರೆ ಎದರಿಂದ ಇದು ನಿವೃತ್ತಿ ಆಗೋದಿಲ್ಲ. ಅಜ್ಞಾನ ಅಂದ್ರೆ ಏನ್ರಿ? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲ ಅದಕ್ಕೆ ಅಜ್ಞಾನ ಅಂದ್ರು. ಆ ಅಜ್ಞಾನವು ಕೂಡ ಎರಡು ಪ್ರಕಾರ. ಒಂದು ಮೂಲ ಅಜ್ಞಾನ, ಒಂದು ಸ್ಥೂಲ ಅಜ್ಞಾನ. ಇನ್ನ ಮೂಲ ಅಜ್ಞಾನ ಅಂದ್ರೆ ಏನ್ರಿ? ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು ಏನ್ ಮಾಡಿತ್ರದ? ನಿರವಯವ ಚೇತನವನ್ನು ಆಶ್ರಯ ಮಾಡಿಕೊಂಡು ಆತ್ಮನನ್ನು ತೋರದಂತೆ ಮಾಡಿರುವುದೇ ಮೂಲಾವಿದ್ಯೆ. ಏನಿದ್ರೆ ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು ಆತ್ಮನನ್ನು ತೋರಗೊಡದಂತೆ ಮಾಡೈತಿ ಮೂಲಾವಿದ್ಯೆ. ಈ ಅವಿದ್ಯೆ ಸ್ವತಂತ್ರ ಇಲ್ಲ, ಒಂದನ್ನು ಆಶ್ರಯ ಮಾಡ್ಕೊಂಡೇ ಇರ್ಬೇಕು. ಆ ಕತ್ತಲೆ ಸ್ವತಂತ್ರ ಇಲ್ಲ, ಅದು ನಾಲ್ಕು ಗೋಡೆಗಳನ್ನ ಆಶ್ರಯ ಮಾಡ್ಕೊಂಡೇ ಇರ್ತದ. ಅದು ಇದೇನ್ ಮಾಡಿದ್ರೆ ಅದನ್ನ ತೋರಗೊಡದಂತೆ ಮಾಡುತ್ತದೆ. ಹಂಗ ಶುದ್ಧ ಚೇತನವನ್ನು, ನಮ್ಮ ಆತ್ಮ ಸ್ವರೂಪವನ್ನು ಆಶ್ರಯ ಮಾಡಿಕೊಂಡು ಅದನ್ನ ಏನ್ ಮಾಡಿದ್ರೆ ತೋರಗೊಡದಂತೆ ಮಾಡಿತ್ತು. ಇನ್ ಆತ್ಮನಿಗೆ ತೋರಗೊಡಂತೆ ಮಾಡಿತ್ತು, ಇನ್ನು ಬುದ್ಧಿ ವೃತ್ತಿಗೆ ತೋರುವಂತೆ ಮಾಡಿತ್ರಿ. ಬುದ್ಧಿಗೆ ತೋರಂತೆ ಮಾಡಿತ್ತು. ಅದು ಆತ್ಮನಿಗೆ ತೋರಗೊಡಂತೆ ಮಾಡಿಲ್ಲ, ಅದು ಬುದ್ಧಿಗೆ ಆಗಿತ್ತು. ಇನ್ನ ಆ ಮೂಲಾವಿದ್ಯೆಯು ಕೂಡ ಎರಡು ಪ್ರಕಾರ ಮಾಡಿದ್ರು. ಮೊದಲು ಏನ್ ಮಾಡಿದ್ರು ಅವರು? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲ ಅದು ಅಜ್ಞಾನ ಅಂತ ಕರೆದ್ರು. ಆ ಅಜ್ಞಾನವು ಕೂಡ ಒಂದು ಮೂಲ ಅಜ್ಞಾನ, ಒಂದು ಸ್ಥೂಲ ಅಜ್ಞಾನ ಅಂದ್ರು. ಯಾಕ್ರೆ? ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು ಆತ್ಮನನ್ನು ತಿಳಿಯಗೊಡದಂತೆ ಮಾಡಿದ್ದು ಮೂಲ ಅವಿದ್ಯೆ. ಇನ್ನ ಘಟಪಟಾದಿ ಹವನಾಗಿರುವಂತ ಚೇತನವನ್ನು ಆಶ್ರಯ ಮಾಡಿಕೊಂಡು ಘಟಪಟಾದಿ ವಸ್ತುಗಳನ್ನು ತಿಳಿಯಗೊಡದಂತೆ ಮಾಡಿದ್ದು ಸ್ಥೂಲಾವಿದ್ಯೆ. ಅತ್ತ ಇನ್ನು ಆ ಮೂಲಾವಿದ್ಯೆ ಹೇಳಿದ್ರು ನಾವು, ಅದು ಎರಡು ಪ್ರಕಾರ ಮಾಡ್ಯಾರ ಮೂಲಾವಿದ್ಯೆ. ಯಾವ್ರೇವು? ಒಂದು ಕಾರಣ, ಒಂದು ಕಾರ್ಯ. ಏನ್ ಮಾಡಿದ್ರಿ? ಒಂದು ಕಾರಣರೂಪ ಅವಿದ್ಯೆ, ಇನ್ನೊಂದು ಯಾವುದು? ಕಾರ್ಯರೂಪ ಅವಿದ್ಯೆ. ಕಾರಣರೂಪ ಅವಿದ್ಯೆ ಅಂದ್ರೆ ಏನು? ಆವರಣ ವಿಕ್ಷೇಪ ಶಕ್ತಿ ಉಳ್ಳ ಅನಾದಿ ಭಾವರೂಪ ಕಾರಣರೂಪ ಅವಿದ್ಯೆ. ಆ ವಿದ್ಯೆ ಹೆಂಗೈತ್ರಿ? ಅನಾದಿ ಅಲ್ಲ, ಆವರಣ ವಿಕ್ಷೇಪ ಶಕ್ತಿ ಉಳ್ಳ. ಆ ಅವಿದ್ಯೆ ಏನಂದ್ರೆ ಎರಡು ಶಕ್ತಿ ಉಳ್ಳ, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಮತ್ತೆ ಹೆಂಗೈತ್ರಿ ಅದ? ಅನಾದಿ ಭಾವರೂಪ ಕಾರಣರೂಪ ಅವಿದ್ಯೆ. ಇನ್ನು ಕಾರ್ಯರೂಪ ಅವಿದ್ಯೆ ಅನ್ಯದರಲ್ಲಿ ಅನ್ಯ ಬುದ್ಧಿ ರೂಪ ಯಾವ ಪ್ರತೀತಿ ಇರುವುದು ಅದು ಕಾರ್ಯರೂಪ ಅವಿದ್ಯೆ. ಮತ್ ಆ ಕಾರ್ಯರೂಪ ಅವಿದ್ಯೆ ನಾಲ್ಕು ಪ್ರಕಾರ ಮಾಡ್ಯಾರ. ಅನಾತ್ಮ ದೇಹ
ಏನಂದ್ರೆ ಅವರು ಆತ್ಮಬುದ್ಧಿ, ಅನಾತ್ಮ ದೇಹಾದಿಯಲ್ಲಿ ಆತ್ಮಬುದ್ಧಿ ಮಾಡಿ. ಈ ದೇಹ ಹೆಂಗಿತ್ರದ ಅನಾತ್ಮದಲ್ಲಿ ಆತ್ಮಬುದ್ಧಿ, ಅನಾತ್ಮ ದೇಹಾದಿಗಳಲ್ಲಿ ಆತ್ಮಬುದ್ಧಿ. ಇನ್ನ ಅನಿತ್ಯ ಆಕಾಶಾದಿಗಳಲ್ಲಿ ನಿತ್ಯ ಬುದ್ಧಿ, ಅನಿತ್ಯವಾದ ಆಕಾಶಾದಿಗಳಲ್ಲಿ ನಿತ್ಯ ಬುದ್ಧಿ. ಇನ್ನ ದುಃಖ ರೂಪ ಧನಾದಿಗಳಲ್ಲಿ ಸುಖ ಬುದ್ಧಿ ಆಗೈತಿ. ಆಮೇಲೆ ಅಸೂಚಿಯಾದ ಸ್ತ್ರೀಪುತ್ರ ಮುಖಚುಂಬನಾದಿಗಳಲ್ಲಿ ಖುಷಿ ಬುದ್ಧಿ. ಇವು ನಾಲ್ಕು ಏನಪ್ಪಾ ಅಂದ್ರೆ ಕಾರ್ಯರೂಪ ಅವಿದ್ಯೆ. ಅನಾತ್ಮ ದೇಹದಲ್ಲಿ ಆತ್ಮ ಬುದ್ಧಿ ಮಾಡಿದ್ಯಾರು? ಚಾರ್ವಾಕರು ಏನ್ ಮಾಡ್ಯಾರ್ರಿ? ಅನಾತ್ಮವಾದ ಈ ದೇಹಕ್ಕೆ ಮಾಡ್ಯಾರ ಇವ್ರ ಆತ್ಮ ಅಂತ ಹೇಳಿದಾರ, ಚಾರ್ವಾಕ ಅಂತ ಹೇಳಿದಾರ. ಇನ್ನು ಅನಿತ್ಯ ಆಕಾಶ ನಿತ್ಯ ಬುದ್ಧಿ ಯಾವ ಮಾಡ್ಯಾರು? ನೈಯಾಯಿಕರು. ಯಾಕ್ರಿ? ನೈಯಾಯಿಕರು ಏನ್ ಮಾಡ್ಯಾರಿ? ಆಕಾಶಕ್ಕ ನಿತ್ಯ ಅಂತಾರ್ರಿ ಅವ್ರಿಗಾಗೈತಿ. ಇನ್ನ ದುಃಖ ರೂಪ ಧನಾದಿಗಳ ಶುಚಿ ಬುದ್ಧಿ ಯಾರಾಗೈತಿ? ಪಾಮರರಿಗೆ. ಇನ್ನ ಇದು ಮುಖಚುಂಬನಾದಿಗಳಲ್ಲಿ ಅದು ಲೌಕಿಕರಿಗೆ. ಈ ರೀತಿ 4 ಹೇಳ್ಯಾರ. ಇನ್ನು ಬರ್ರಿ ಇನ್ನೆಲ್ಲಿ ಬಂದಿರ್ ಗುಣ. ಈಗ ಈ ಆರೋಪ ಎಂದಿನದು, ಯಾತಕ್ಕೋಸ್ಕರ ಆಯಿತು, ಈ ವಿಚಾರ ಹೇಗೆ ಆಗುತ್ತದೆ ಅಂತ ಪ್ರಶ್ನೆ ಮಾಡ್ಯಾರ್ರಿ. ಗುರುಗಳೇ ಮಾಡ್ಯಾರ್ರಿ, ಯಾವನಾದರೊಬ್ಬ ಪುರುಷನ ವಸ್ತ್ರದ ಮೇಲೆ ಎಣ್ಣೆಯ ಡಾಗು ತಗಲಿದರೆ ಅದನ್ನು ತಿಳಿದುಕೊಂಡು ಅದನ್ನು ತೆಗೆದು ಹಾಕುವ ಉಪಾಯವನ್ನು ಮಾಡಬೇಕಾಗಿದೆಯಲ್ಲದೆ, ಮತ್ತು ಈ ಡಾಗು ಎಂದಿನದು, ಏತಕ್ಕೋಸ್ಕರ ತಗಲಿರಬಹುದು, ಇಂಥ ವಿಚಾರದಿಂದ ಪ್ರಯೋಜನವು ಸ್ವಲ್ಪವು ಹೇಗೆ ಇಲ್ಲವೋ ಹಾಗೆ ಈ ಪ್ರಪಂಚ ಆರೋಪ ಎಂದಿನದು. ಈ ಪ್ರಪಂಚದ ಆರೋಪ ಯಾವಾಗ ಆತ್ರಿದ? ಮೊದಲು ಯಾವಾಗಾತು? ಅದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡಪ್ಪ. ಅದರಿಂದ ಸ್ವಲ್ಪವೂ ಕೂಡ ಪ್ರಯೋಜನ ಇಲ್ಲ. ಮತ್ತೇನ್ ಮಾಡ್ಬೇಕಪ್ಪ ಅಂದ್ರ ಅದನ್ನ ನಿವೃತ್ತಿ ಮಾಡ್ಕೊಳ್ಳುವಂತ ಉಪಾಯವನ್ನು ಮಾಡಿದ್ರೆ ಸಾಕು. ಈ ಅಜ್ಞಾನ ನನಗ ಎಂದಿನಿಂದ ಇದು ನನಗ ಗಂಟು ಬಿದ್ದೈತಿ, ನಾ ಹುಟ್ಟಿದ ಯಾವಾಗ, ಈ ಪ್ರಪಂಚ ಏನು, ಈ ಎಲ್ಲ ಇದೇನಿದೆ ಪ್ರಯೋಜನ ಇಲ್ಲ. ಮತ್ತೇನ್ ಮಾಡ್ಬೇಕಪ್ಪ ಅಂತಂದ್ರ ತದ್ವಿಜ್ಞಾನಾರ್ಥಾಯ ಸ ಗುರುಮೇವಾಭಿಗಚ್ಚತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಶರಣಾಗತನಾಗಿ ಜ್ಞಾನ ಮಾಡ್ಕೊಂಡಿಪ್ಪ ಅಂದ್ರ ಇದೆಲ್ಲವೂ ನಿವೃತ್ತಿ. ಏ ಕಾಲಕ್ಕ ನಿವೃತ್ತಿ ಆಗುತ್ತದೆಯೋ, ಇನ್ನು ಕ್ರಮದಿಂದ ನಿವೃತ್ತಿ ಆಗತ್ರಿ? ಏ ಕಾಲಕ್ಕ ನಿವೃತ್ತಿ ಆಗುತ್ತೆ. ಈ ಸರ್ವ ಆರೋಪದ ನಿವೃತ್ತಿಯು ಯಾವ ರೀತಿ ಆಗುತ್ತದೆ? ಈ ಸರ್ವ ಆರೋಪದ ನಿವೃತ್ತಿ ಯಾವ ರೀತಿ ಆಗುತ್ತದೆ? ಬ್ರಹ್ಮಜ್ಞಾನದಿಂದ, ಅಂದ್ರ ಜಡ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಕೈತಪ್ಪ ಅಂದ್ರ ಮಾಯಾ ಮತ್ತು ಅಜ್ಞಾನ ನಿವೃತ್ತಿ ಆಗುತ್ತದೆ. ಈಶ್ವರಿಗೆ ಉಪಾಧಿಯಾದ ಮಾಯೆ, ಜೀವನಿಗೆ ಉಪಾಧಿಯಾದ ಅವಿದ್ಯೆ. ಈ ಮಾಯಾ ಅವಿದ್ಯೆಯು ಹೋಗ್ಬೇಕಾದ್ರ ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಗುತ್ತದೆ. ಮುಂದೆ ಏನಾಗತ್ತಪ್ಪ ಅಂದ್ರೆ ಕಾರ್ಯ ಸಹಿತ ಪ್ರಕೃತಿಯು ಕೂಡ ನಿವೃತ್ತಿ. ಪ್ರಕೃತಿ ಮತ್ತು ಬ್ರಹ್ಮದ ಸಂಬಂಧ, ನಾವು ಸಂಬಂಧ ಹೇಳಿವಲ್ರಿ, ಬ್ರಹ್ಮನಿಗೂ ಪ್ರಕೃತಿಗೂ ಕಲ್ಪಿತ ಸಂಬಂಧ ಹೇಳಿವು, ಆ ಸಂಬಂಧವು ಕೂಡ ನಿವೃತ್ತಿ. ಇದರಿಂದ ಜೀವ ಭಾವ ಈಶ್ವರ ಭಾವ, ಅಂದ್ರೆ ಜೀವತ್ವ ಈಶತ್ವ. ಜೀವ ಮಿಥ್ಯೆ ಆಗೋದಿಲ್ರಿ, ಜೀವ ನಿವೃತ್ತಿ ಆಗೋದಿಲ್ಲ. ಜೀವ ಭಾವ ಅಂದ್ರೆ ಜೀವತ್ವ. ಅಂದ್ರೆ ಜೀವತ್ವ ಅಂದ್ರೆ ಅಲ್ಪಜ್ಞತ್ವ, ಕಿಂಚಿಜ್ಞತ್ವ, ಅಲ್ಪಶಕ್ತಿತ್ವ. ಈ ಜೀವತ್ವ ಈಶತ್ವ ಇವು ಕೂಡ ನಿವೃತ್ತಿ ಆಗುತ್ತವೆ. ಮತ್ತೆ ಇದರಿಂದ ಜೀವ ಈಶ್ವರರ ಭೇದ, ಇನ್ನು ಪಂಚ ಪ್ರಕಾರ ಇದಾವಲ್ರಿ ಭೇದಗಳು. ಜೀವೇಶ್ವರರ ಭೇದ, ಜೀವರ ಭೇದ, ಜೀವ ಜಡ ಭೇದ, ಈಶ ಜಡ ಭೇದ, ಜಡ ಭೇದ. ಪಂಚ ಪ್ರಕಾರ ಭೇದವು ನಿವೃತ್ತಿಯಾಗಿ ಬಂಧದ ನಿವೃತ್ತಿಯಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತದೆ. ಏನಾಕೈತ್ರಿ? ಬಂಧ ಅಂದ್ರೆ ಏನ್ರಿ? ಅನಾತ್ಮ ವಸ್ತುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದೇ ಬಂಧ. ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಇವುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿದ್ದ ಬಂಧ ಐತಿ. ಈ ಬಂಧ ನಿವೃತ್ತಿ ಆಗ್ಬೇಕಾದ್ರೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದ ತಕ್ಷಣವೇ ಬಂಧ ನಿವೃತ್ತಿಯಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತದೆ. ಈಗ ಬಂಧ ನಿವೃತ್ತಿ ಆಗೈತಲ್ರಿ, ಏನ್ ಆತ್ಮನಿಗೆ ಬಂದ್ ಆಗೈತೋ, ಏನ್ ಬುದ್ಧಿ ಸಹಿತ ಬುದ್ಧಿ ಸಹಿತ ಆಭಾಸಕ್ಕೆ ಬಂದಾಗೈತೋ ಅಂದ್ರ
ಬುದ್ಧಿ ಸಹಿತ ಆಭಾಸನಿಗೆ ಬಂಧ, ಅವನಿಗೆ ಬಂಧ ಅವನಿಗೆ ಮೋಕ್ಷ. ಆತ್ಮನಿಗೆ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ. ಈ ರೀತಿಯಿಂದ ಏಕಕಾಲದಲ್ಲಿ ಸರ್ವ ಆರೋಪದ ನಿವೃತ್ತಿ ರೂಪವಾದ ಅಪವಾದವು ಉಂಟಾಗುತ್ತದೆ. ಇಂಥ ಬ್ರಹ್ಮಜ್ಞಾನವು ಯಾವುದರಿಂದ ಆಗುತ್ತದೆ? ಶಿಷ್ಯ ಪ್ರಶ್ನೆ ಮಾಡಿದಾರೆ, ಗುರುಗಳು ನಮಗ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಬೇಕು, ಅದ್ ಆಯ್ತಪ್ಪ ಅಂದ್ರೆ ಇಷ್ಟೆಲ್ಲಾ ನಮಗ ಅದು ನಿವೃತ್ತಿ ಆಕತ್ತಪ್ಪ ಅಂದ್ರ ನಮ್ಗೆ ಬ್ರಹ್ಮಜ್ಞಾನ ಆಗ್ಬೇಕಲ್ಲ, ನಾವೇನ್ ಮಾಡ್ಬೇಕ್ರಿಪಾ ಅಂತಂದ್ರ ಮುಂದೆ ನಾವ್ ಏನ್ ಮಾಡ್ತೀವ್ರಿ, ಕೇಳ್ಕೋವಂತ ಹೋಗ್ತೀವಿ. ಯಾರು ಹೇಳ್ತೀವಿ? ತೊಂಪದದ ವಿಚಾರ ಹೇಳ್ತೀವಿ. ಮೊದಲ ಏನ್ ಮಾಡ್ತೀವ್ರಿ? ತೊಂಪದ ವಿಚಾರ ಅಂದ್ರ ನಾನು 3 ದೇಹಗಳಿಗೆ ದ್ರಷ್ಟ, ಇದು ತೊಂಪದ ವಿಚಾರ. ಆಮೇಲೆ ಪಂಚಕೋಶಾತೀತ, ನಾನು ಪಂಚಕೋಶಗಳಿಗೆ ಅತೀತನಾಗಿದ್ದೇನೆ, ಇದು ಕೂಡ ತೊಂಪದದ ವಿಚಾರ. ಆಮೇಲೆ 3 ಅವಸ್ಥೆಗಳು, ಇದು ತೊಂಪದದ ವಿಚಾರ. ಇಂಥ ಬ್ರಹ್ಮಜ್ಞಾನವು ಮುಂದೆ ಹೇಳುವ ವಿಚಾರದಿಂದ ಆಗುತ್ತದೆ. ಮುಂದಂದ್ರೆ 11ನೇ ಕಲೆಯವರೆಗೂ ನಾವ್ ಹೇಳ್ತೀವಿ, ಅಲ್ಲೇ ಮುಗಿತೈತ್ರಿ. ಎಲ್ಲಿ ಮುಗಿತೈತ್ರಿ? 11ನೇ ಕಲೆಯವರೆಗೂ. ಅಲ್ಲಿ ಏನ್ ಮಾಡ್ತಾರೆ ಇವ್ರೆ? ಜೀವೋ ಬ್ರಹ್ಮ ಇವನಾಪರಹ ಏನ್ ಮಾಡ್ತಾರೆ? ವಾಚಾರ್ಥದಲ್ಲಿರುವಂತ ವಿರೋಧ ಭಾಗವನ್ನು ತ್ಯಾಗ ಮಾಡ್ತಾರೆ. ವಾಚಾರ್ಥದಲ್ಲಿರುವಂತ ವಿರೋಧ ಭಾಗವನ್ನು ತ್ಯಾಗ ಮಾಡಿ ಏನ್ ಮಾಡ್ತಾರೆ? ಲಕ್ಷಾರ್ಥದಲ್ಲಿರುವಂತ ವಿರೋಧ ಭಾಗವನ್ನು ಗ್ರಹಣ ಮಾಡುತ್ತಾರೆ. ಅಂದ್ರೆ ಭಾಗತ್ಯಾಗ ಲಕ್ಷಣದಿಂದ ಜೀವ ಬ್ರಹ್ಮರ ಇಬ್ಬರು ಅಭೇದವನ್ನು ಮುಂದೆ ಮಾಡ್ತಾರೆ. ಇನ್ನು 31 ಟಿಪ್ಪಣಿ ನೋಡ್ರಿ. ಒಂದು ಸರ್ಪ ಮತ್ತು ಅದರ ಜ್ಞಾನದ ಬಾಧೆಯನ್ನು ಮಾಡಿ, ಅಪವಾದ ಹೆಂಗ್ ಮಾಡ್ಬೇಕ್ರಿ ಅಂದ್ರೆ, ಸರ್ಪ ಮತ್ತು ಸರ್ಪ ಜ್ಞಾನದ ಬಾಧೆಯನ್ನು ಮಾಡಿ ಅಂದ್ರೆ ಮಿಥ್ಯಾಕರಿಸಿ ರಜ್ಜು ರೂಪ ಅಧಿಷ್ಠಾನದ ಅವಶೇಷದಂತೆ ಅಲ್ಲಿ ಮಾಡ್ಬೇಕ್ರಿ. ಸರ್ಪ ಮತ್ತು ಸರ್ಪಜ್ಞಾನ ಇವೆರಡು ನಾವು ಬಾಧ ಮಾಡಿದ್ರ ಅಲ್ಲಿ ಉಳಿತೇನ್ರಲ್ಲಿ? ಅವಶೇಷವಾಗಿ ಉಳಿತೇನು? ರಜ್ಜು ಮಾತ್ರ. ದೃಷ್ಟಾಂತ. ಇನ್ನು ಸಿದ್ಧಾಂತ ಏನ್ರಿ? ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ. ಪ್ರಪಂಚ ಜ್ಞಾನ ಅಂದ್ರೆ ಇಲ್ಲಿ ಅರ್ಥಾಧ್ಯಾಸ ಮತ್ತು ಜ್ಞಾನಾಧ್ಯಾಸ ಎರಡು. ಯಾಕ್ರಿ? ಪ್ರಪಂಚ ಅನ್ನೋದು ಇದು ಅರ್ಥಾಧ್ಯಾಸ, ಪ್ರಪಂಚದ ಜ್ಞಾನ ಅನ್ನೋದು ಜ್ಞಾನಾಧ್ಯಾಸ. ಈ ಅರ್ಥಾಧ್ಯಾಸ ಜ್ಞಾನ ಎರಡನ್ನು ಏನ್ ಮಾಡ್ಬೇಕ್ರಿ? ಬಾಧ ಮಾಡಿ ಏನ್ ಮಾಡ್ಬೇಕ್ರಿ? ಮಿಥ್ಯಾಕರಿಸಿ ಅಧಿಷ್ಠಾನ ರೂಪವಾದ ಶುದ್ಧ ಬ್ರಹ್ಮದ ಯಾವ ಅವಶೇಷ ಉಂಟು ಅದುವೇ ಅಪವಾದ. ಅಂದ್ರೆ ನಾಮ ರೂಪಗಳನ್ನ ನಾವು ಬಾಧ ಮಾಡಿದೀವಪ್ಪ ಅಂದ್ರೆ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಬ್ರಹ್ಮ ಒಂದೇ ಇರುತ್ತದೆ. ಇಲ್ಲಿಗೆ ಏನ್ ಮಾಡಿದ್ರು ಅವರು? ಇತಿ ಶ್ರೀ ವಿಚಾರ ಚಂದ್ರೋದಯದಲ್ಲಿ ಪ್ರಪಂಚ ಆರೋಪ ಅಪವಾದ ವರ್ಣನ ನಾಮ ದ್ವಿತೀಯ ಕಲಾ ಸಮಾಪ್ತಿ. ಇನ್ನು ಮುಂದೆ ಏನ್ ಮಾಡ್ತಾರೆ ಅವರು? 3ನೇ ಕಲೆಯಲ್ಲಿ ನಾನು 3 ದೇಹಗಳಿಗೆ ದ್ರಷ್ಟ ಇದ್ದೇನೆ ಅನ್ನುವಂತ ವಿಚಾರವನ್ನು ನಾಳೆ ಮಾಡೋಣ ಅಂತ ಹೇಳುತ್ತಾ ನನ್ನ 2 ನುಡಿ ಪುಷ್ಪಗಳನ್ನು ಜಗದ್ಗುರು ಸಿದ್ಧಾರೂಢ ಚರಣಾರವಿಂದ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಹರಿ ಓಂ ತತ್ಸತ್.